ನನ್ನ ಗ್ರಾಮ ದೇವತೆ ಆದ್ರೆ ಆ ಪ್ರಕಾರ ಬತ್ತಿದಾಳಂದ್ರೆ ಎರಡು ಸುತ್ತ ನೆರಗೇನು ಹಿಡ್ಕೊಂಡಂತೆ ವಾಟೆಗೂ ಬಿಸ್ತಾಳಂತೆ ಅವಳು ಇವತ್ತಿನ ದಿವಸದಲ್ಲಿ ಬೇಕಾದ್ರೆ ಹೆಂಗ್ ಗೊತ್ತಾಳಂದ್ರೆ ಎಡಕ್ಕೆ 70 ಕೊಂದ್ಬಿಟ್ಲು, ಬಲಕ್ಕೆ 30 ಕೊಂದ್ಲು. ಇವತ್ತಿನ ದಿವಸದಲ್ಲಿ ಸೀರೆ ಉಟ್ಕೊಂಡು ದುಂಡು ಮಲ್ಲಿಗೆ ಹಿಡ್ಕೊಂಡು ಕೈಯಲ್ಲೆಲ್ಲ ಲಿಂಗ ತೊಟ್ಕೊಂಡು ಮನೆಯಾಳ ಮಂಡೆ ಅವಳಲ್ಲ ಗ್ರಾಮ ದೇವತಿ ಯಾರು? ನಮ್ಮಮ್ಮ ಮನೆಯಾಳ ಮಂಡೆ ಗ್ರಾಮದಮ್ಮ. ಯಾರು ಮನೆಯಾಳ ಮುಂಡೆ ಅಂದಿತ್ತು? ನಮ್ಮ ಹೂವನ್ನ ಕೀಕ ನಮ್ಮ ಹೂವನ್ನ ಅಂತೀರಾ? ಆದ್ರೆ ಇವತ್ತಿನ ದಿವಸ ಆ ಭಂಡಾರದವಳು ಬಟ್ಟಿನವಳು ಧರ್ಮದೇವತೆ ಆದ್ರೆ ಆ ಗ್ರಾಮ ದೇವತೆ ಆದ್ರೆ ತಾನಾಗಿ ತಾನು ಬರ್ಬೇಕಾದ್ರೆ ಹಾಡ ಮಕ್ಕಳಿಗೆ ಜಯ ಕೊಟ್ಲಂತೆ, ತೊಟ್ಲಿಗೆ ಜಯ ಕೊಟ್ಲಂತೆ, ದನಕರುಗಳು ರಾಗ ಬರ್ಲಿಲ್ವಂತೆ, ಮಕ್ಕಳ ಮನೆ ಕಾಯಿಲೆ ಬರ್ದಂಗೆ ಈ ಕನ್ನಂಪಳ್ಳಿ ಗ್ರಾಮದಲ್ಲಿ ವ್ಯಾಪಾರ ವ್ಯಾಪಾರಗಳಲ್ಲಿ ಆ ಮಳೆ ಬೆಳೆಗಳಲ್ಲಿ ಆ ಧರ್ಮದೇವತೆ ಆದ್ರೆ ಧಾನ್ಯಕ್ಕೆ ದೊಡ್ಡವಳಾದಂತೆ, ದಣವಿಗೆ ಹಿರಿಯವಳಾದಂತೆ. ಆದ್ರೆ ಈ ಗ್ರಾಮಸ್ಥರ ಕೇಳ್ತಿದಾರಂತೆ ಅಮ್ಮಯ್ಯನ ಬಲಗೈ ಭಾಷೆಯನ್ನು ಕೇಳ್ತಿದಾರಂತೆ. ಆದ್ರೆ ಇವತ್ತಿನ ದಿವಸದಲ್ಲಿ ಅಮ್ಮಯ್ಯನ ಬಲಗೈ ಭಾಷೆಯನ್ನು ಕೊಟ್ಟಿದ್ದಾಳಂತೆ. ಈ ಗ್ರಾಮದಲ್ಲಿ ನಾನು ಯಾವ ಪ್ರಕಾರ ಕಾಪಾಡ್ತೀನಿ ಅಂತಂದ್ರೆ ಅವ್ರು ಸಿರಿ ಸಂತಾನದಲ್ಲಿ ಹೋಗಬಾರ್ದು ದಾರಿಯಲ್ಲಿ ಎಲ್ಲ ಏಳಿಗೆ ಹೆಚ್ಚಳ ಕೊಟ್ಕೊಂಡು ವ್ಯಾಪಾರ ವ್ಯಾಪಾರದಲ್ಲಿ ಜೈಕಾರ ಕೊಡ್ತೀನಿ ಅಂತ ಹೇಳಿ ಅಮ್ಮನವ್ರು ಯಾವ ಪ್ರಕಾರ ಕೊಡ್ತಿದ್ದಾಳಂತಂದ್ರೆ ಧಾನ್ಯಕ್ಕೆ ದೊಡ್ಡವಳೇನೋ ತನುವಿಗೆ ಹಿರಿಯವಳಮ್ಮ ತನುವಿಗೆ